ಹಾಯ್ ಹೆಲೋ. ಸೊ ನಾನಿದ್ದೀನಿ ಇವಾಗ ನಮ್ಮ ಚಿಕ್ಕಮ್ಮನ ಹತ್ರ ತೆಲಂಗಾಣದಲ್ಲಿ. ಸೊ ಅಲ್ಲಿ ಫ್ರೋಝೋ ಅಂತ ಒಂದು ನ್ಯೂ ಆಗಿ ಶಾಪು ಅಂದರೆ ಎಲ್ಲ ತಿನ್ನೋಕ್ಕೆ ಓಪನ್ ಆಗಿದೆ. ಸೊ ಬಾಕ ಒಂದ್ಸರಿ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ಲು ಸಿಸ್ಟರು. ಸೊ ನಾನು ಅಲ್ಲಿ ಮೆನು ಅಲ್ಲಿ ನೋಡ್ತಾ ಇದ್ದೆ, ಏನು ಆರ್ಡ್ರ್ ಮಾಡೋಣ ಏನು ಅಂತ ನೋಡ್ತಾ ಇದ್ರೆ ನನಗೆ ಅವಾಗ ಅಲ್ಲಿ ಸಿಕ್ತು ಬ್ರೌನಿ ಐಸ್ ಕ್ರೀಮು. ಸೊ ನನಗೆ ಇದು ಟ್ರೈ ಮಾಡೋದಿತ್ತು. ಬ್ಯಾಂಗ್ಳೂರಲ್ಲಂತೂ ತುಂಬ ಯಮ್ಮಿ ಆ್ಯಂಡ್ ಟೇಸ್ಟಿಯಾಗಿತ್ತು. ಆ್ಯಂಡ್ ಇಲ್ಲೂ ಹಾಗೆ ಇರುತ್ತಾ ಏನೋ ಅಂತ ಒಂದು ಸರಿ ನೋಡೋಣ ಅಂತ ಆರ್ಡ್ರ್ ಮಾಡಿದ್ವಿ. ಸೊ ಇಲ್ಲಿ ನೋಡಿ ಇವನು ಏನೋ ಇದೆ ಅದರೊಳಗಡೆ ಫ್ರೂಟ್ಸದು ಏನು ಜ್ಯೂಸು ಅದು ಇರುತ್ತಲ್ಲ ಮೆನು ಒಳಗಡೆ ಇತ್ತು. ಸೊ ಅದನ್ನೇ ತಿಂತಾ ಇದ್ದಾನೆ. ಅಂದರೆ ಅದನ್ನು ನಿಜವಾಗ್ಲೂ ಅದ್ರ ಮೇಲೇ ಫ್ರೂಟ್ ಇದೆ ಅಂತ ಅವನು ಅಂದ್ಕೊಂಡಿದ್ನ. ಶಾಪ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಡೆಕೋರೇಟಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ನೋಡೋಕ್ಕೂ ಲುಕ್ ತುಂಬ ಚೆನ್ನಾಗಿತ್ತು. ಅದೇ ಥರ ತಿನ್ನೋಕ್ಕೂ ಹಾಗೆ ಇದೆಯಾ ಇಲ್ಲೋ ಅಂತ ಇವತ್ತು ನಾನು ಟೇಸ್ಟ್ ಮಾಡೋಳಿದ್ದೀನಿ. ಸೊ ಅಲ್ಲಿಂದ ನೋಡಿ ಇವನು ಎಲ್ಲೋದ್ರೂ ಇವನ ಜೊತೆ ನಿಮ್ಗೆ ಗೊತ್ತೇ ಇದೆ, ನೀವು ವ್ಲಾಗಲ್ಲಿ ನೋಡಿರ್ತೀರ, ಎಲ್ಲೂ ಅವನು ಒಂದು ಕಡೆನೂ ಕೂತ್ಕೊಳ್ಳಲ್ಲ. ಸೊ ಇಲ್ಲೂ ಕೂಡ ಸೇಮ್ ಸಿಚುವೇಶನ್ನೇ ಇತ್ತು ನನಗೆ. ಸೊ ನೋಡಿ ಚೇರು ಅಲ್ಲಿ ಇಟ್ಬಿಟ್ಟು ಸೊ ಚೇರಿಂದ ಆ ಟೇಬಲ್ ಮೇಲೆ ಏರಿ ಅಲ್ಲಿ ಏನೋ ಪಿಜ್ಜಾ ಮೇಲೆ ಹಾಕೊಂಡು ತಿಂತಾರಲ್ಲ ಚಿಲ್ಲಿ ಫ್ಲೆಕ್ಸ್ ಆರೆಗೇನೋ ಅದು ಇತ್ತು. ಸೊ ಇಲ್ಲಿ ನೋಡಿ ನಾನು ಬ್ರೌನಿ ವಿತ್ ಐಸ್ ಕ್ರೀಮ್ ಇಲ್ಲಿ ಟ್ರೈ ಮಾಡ್ತಾ ಇರೋದು. ಜಸ್ಟ್ ಬ್ರೌನಿ ಅಲ್ಲ, ಅದ್ರ ಮೇಲೆ ಏನೋ ಐಸ್ ಕ್ರೀಮ್ ಕೂಡ ಆ್ಯಡ್ ಆಗುತ್ತೆ ಅಷ್ಟೇ. ಸೊ ನೋಡೋಕ್ಕಂತೂ ಸೇಮ್ ಆಗಿತ್ತು, ಹೇಗೆ ನಮ್ಮ ಹತ್ರ ಮಾಡ್ತಾರಲ್ವ ಬ್ಯಾಂಗ್ಳೂರಲ್ಲಿ. ಸೊ ನಾನು ಬ್ರೌನಿದು ನಿಮಗೆ ಆಲ್ರೆಡಿ ವ್ಲಾಗ್ ಹಾಕಿದ್ದೀನಿ, ನೀವು ನೋಡಿರ್ತೀರಾ ಅನಿಸುತ್ತೆ ಅಂದ್ಕೊತೀನಿ. ಸೊ ಇದು ಕೂಡ ಸೇಮ್ ಆಗಿತ್ತು. ಆ್ಯಂಡ್ ನನಗೆ ಇದು ಟೇಸ್ಟ್ ಮಾಡಿದಾಗ ಗೊತ್ತಾಯಿತು, ಇದು ಹೆಸರಿಗೆ ಮಾತ್ರ ಬ್ರೌನಿ ಇತ್ತು. ಆ್ಯಂಡ್ ಟೇಸ್ಟಲ್ಲಿ ಒಂಚೂರು ಚೆನ್ನಾಗಿರಲಿಲ್ಲ. ನನಗಂತೂ ಒಂಚೂರು ಇಷ್ಟ ಆಗಿಲ್ಲ. ಅದು ಚಾಕ್ಲೇಟ್ ಇದೆಯಲ್ಲ, ಇದು ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಿದ್ದಾರೆ ಅನಿಸುತ್ತೆ. ಅದು ಸ್ವಲ್ಪ ಕಹಿಯಾಗಿ ಹತ್ತಾಯಿತು, ಬಿಕಾಸ್ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಹಾಗೆ ಇರುತ್ತೆ ಟೇಸ್ಟಲ್ಲಿ. ಆ್ಯಂಡ್ ನಾನಿವಾಗ ಟೇಸ್ಟ್ ಮಾಡಿದರೆ ನನಗಂತೂ 10% ಇಷ್ಟ ಆಗಿಲ್ಲ. ನಾನು ನಿಜ ಹೇಳ್ತೀನಿ, ನನಗಂತೂ ಒಂಚೂರು ಇಷ್ಟ ಆಗಿಲ್ಲ ಅದು ಬ್ರೌನಿ. ಸೊ ಇವ್ನು ನೋಡಿ ಎಷ್ಟು ಇಷ್ಟಪಟ್ಟು ತಿಂತಾ ಇದ್ದಾನೆ. ಅವನು ತಿನ್ನೋದೇ, ನಾವು ಏನೋ ಇದನ್ನೆಲ್ಲ ತಿನ್ಸಲ್ಲ, ಅವರು ಚಿಕ್ಕಮ್ಮ ಅವನಿಗೆ ಬಿಡ್ತಿಲ್ಲ. ಚಿಕ್ಕಮ್ಮ ಅಂದರೆ ಗೊತ್ತಲ್ವಾ ಮಕ್ಕಳಿಗೆ ಹೇಗಿರ್ತಾರೆ ಅಂತ. ಆ್ಯಂಡ್ ಆಮೇಲೆ ನಮ್ಮ ತಮ್ಮನ್ನ ಕರೆಸಿದ್ವಿ ಇಲ್ಲಿ, ಅವನು ಬಂದುಬಿಟ್ಟ. ಯಾಕಂದರೆ ನಮಗದು ತಿನ್ನೋಕ್ಕಾಗ್ತಿರ್ಲಿಲ್ಲ. ಸೊ ಅವನಿಗೆ ನೋಡಿ ನಾವು ತಿನ್ನಿಸ್ತಾ ಇಬ್ಬರು ಕುಂತ್ಬಿಟ್ಟು ಅವನ್ನ ತಿನ್ನಿಸ್ತಾ ಇದ್ವಿ. ಸೊ ಇದು ಐಸ್ ಕ್ರೀಮ್ ಕೂಡ ನಾವು ತರಿಸಿದ್ಲು ನಮ್ಮ ಸಿಸ್ಟರು. ಇದು ಇಷ್ಟು ಸ್ವೀಟಾಗಿತ್ತು, ಅದರಲ್ಲಿ ಐಸ್ ಕ್ರೀಮ್ ಕಮ್ಮಿ, ಅದರಲ್ಲಿ ಸಕ್ಕರೆನೇ ಜಾಸ್ತಿ ಇತ್ತು ಅನಿಸುತ್ತೆ. ಸೊ ಇದು ಇತ್ತು ನನ್ನ ಮಿನಿ ಬ್ಲಾಗ್. ಆ್ಯಂಡ್ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.